ನಮಸ್ಕಾರ. ನಮ್ಮ ಸುತ್ತಮುತ್ತ ಎಷ್ಟೊಂದು ಶಕ್ತಿಗಳಿವೆ ಅಲ್ವಾ? ಕೆಲವು ಕಣ್ಣಿಗೆ ಕಾಣಿಸುತ್ತವೆ, ಇನ್ನು ಕೆಲವು ಕಾಣಿಸೋದೇ ಇಲ್ಲ. ಆದರೆ ನಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತವೆ. ದಿಕ್ಸೂಚಿಯನ್ನ ಸರಿಯಾದ ದಿಕ್ಕಿಗೆ ತಿರುಗಿಸೋ ಶಕ್ತಿ ಅಷ್ಟೇ ಯಾಕೆ, ನಮ್ಮ ಇಡೀ ಭೂಮಿಯನ್ನೇ ಕಾಪಾಡೋ ಶಕ್ತಿ ಅದೇ ಕಾಂತತ್ವ. ಆದರೆ ಕಣ್ಣಿಗೆ ಕಾಣದ ಈ ಶಕ್ತಿ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ? ಬನ್ನಿ, ಈ ಅದೃಶ್ಯ ಪ್ರಪಂಚದೊಳಗೆ ಇಳಿದು ವಿದ್ಯುತ್ ಮತ್ತು ಕಾಂತತ್ವದ ನಡುವೆ ಇರೋ ಆಳವಾದ ಸಂಬಂಧ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ. ಸರಿ, ಮೊದಲಿಗೆ ಒಂದು ದೊಡ್ಡ ಪ್ರಶ್ನೆ. ಒಂದು ಕಾಂತದ ಸುತ್ತ ಅದಕ್ಕೆ ಅಂತ ಒಂದು ಪ್ರಭಾವದ ವಲಯ ಇರುತ್ತೆ, ಒಂದು ಫೋರ್ಸ್ ಇರುತ್ತೆ. ಆದರೆ ಅದನ್ನ ನಮ್ಮ ಕಣ್ಣುಗಳಿಂದ ನೋಡೋಕ್ಕಾಗಲ್ಲ. ಹಾಗಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದರ ಒಂದು ಚಿತ್ರ ಬಿಡಿಸೋಕ್ಕಾಗತ್ತಾ? ವಿಜ್ಞಾನಿಗಳು ಈ ಸವಾಲನ್ನ ಹೇಗೆ ಎದುರಿಸಿದ್ರು? ಹಾಗಾದ್ರೆ ಈ ಅದೃಶ್ಯ ಶಕ್ತಿಯನ್ನ ವಿಜ್ಞಾನಿಗಳು ಹೇಗೆ ಪತ್ತೆ ಹಚ್ಚಿದ್ರು? ಅದಕ್ಕೋಸ್ಕರ ಅವರು ಬಳಸಿದ ಆ ಒಂದು ಸೂಪರ್ ಐಡಿಯಾ ಯಾವುದು? ಬನ್ನಿ ನೋಡೋಣ. ಇಲ್ಲಿರೋದು ಒಂದು ಸಾಮಾನ್ಯ ದಂಡಕಾಂತ. ಎಲ್ರಿಗೂ ಗೊತ್ತಿರೋ ಹಾಗೆ ಅದಕ್ಕೆ 2 ಧ್ರುವಗಳಿವೆ, ಉತ್ತರ ಅಂದ್ರೆ ಎನ್ ಮತ್ತು ದಕ್ಷಿಣ ಅಂದ್ರೆ ಎಸ್. ಆದ್ರೆ ಅದರ ಸುತ್ತ ಇರೋ ಆ ಗೆರೆಗಳನ್ನ ಗಮನಿಸಿದ್ರ, ಅವು ಸುಮ್ಮನೆ ಡ್ರಾಯಿಂಗ್ ಅಲ್ಲ, ಅವು ಆ ಕಾಂತದ ಶಕ್ತಿಯ ಒಂದು ಇನ್ವಿಸಿಬಲ್ ಮ್ಯಾಪ್. ಈ ಕಾಂತೀಯ ಕ್ಷೇತ್ರ ರೇಖೆಗಳು ಅನ್ನೋದು ಕಾಂತಕ್ಷೇತ್ರವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವೇ ಮಾಡ್ಕೊಂಡಿಲ್ಲೊಂದು ಉಪಾಯ. ನಿಜವಾಗ್ಲೂ ಈ ಗೆರೆಗಳಲ್ಲಿರಲ್ಲ. ಆದ್ರೆ ಆ ಕಾಂತೀಯ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ ವಿಜುವಲೈಸ್ ಮಾಡೋಕೆ ಇವು ಪರ್ಫೆಕ್ಟ್. ಈ ಗೆರೆಗಳಿಗೆ ತನ್ನದೇ ಆದ ಕೆಲವು ನಿಯಮಗಳಿವೆ, ಗೊತ್ತಾ? ನೋಡಿ, ಅವು ಯಾವಾಗ್ಲೂ ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವಕ್ಕೆ ಹೋಗಿ ಸೇರುತ್ತೆ. ಅಷ್ಟೇ ಅಲ್ಲ, ಕಾಂತದ ಒಳಗೆ ಹೋಗಿ ಒಂದು ಪೂರ್ತಿ ಸರ್ಕಲ್ ಅನ್ನ ಕಂಪ್ಲೀಟ್ ಮಾಡುತ್ತೆ. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರೂಲ್ ಏನು ಗೊತ್ತಾ? ಇವು ಯಾವತ್ತೂ ಒಂದಕ್ಕೊಂದು ಕ್ರಾಸ್ ಆಗಲ್ಲ. ಹಾಗಿದ್ರೆ ಈ ಮ್ಯಾಪ್ನಿಂದ ನಮಗೆ ಏನ್ ಗೊತ್ತಾಗುತ್ತೆ? ಇಲ್ಲಿ ಧ್ರುವಗಳ ಹತ್ರ ನೋಡಿ, ಈ ಗೆರೆಗಳು ಎಷ್ಟು ದಟ್ಟವಾಗಿವೆ ಅಂತ. ಅಂದ್ರೆ ಅಲ್ಲಿ ಕಾಂತದ ಶಕ್ತಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ. ಗೆರೆಗಳು ದೂರ ಹೋದಾಗೆ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಇಲ್ಲಿವರೆಗೂ ನಾವು ಮಾತಾಡಿದ್ದು ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಬಗ್ಗೆ. ಆದ್ರೆ ಕಾಂತತ್ವದ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಈ ಪ್ರಶ್ನೆನೇ ನಮ್ಮನ್ನ ಫಿಸಿಕ್ಸ್ನ ಒಂದು ರೋಚಕವಾದ ತಿರುವಿಗೆ ಕರ್ಕೊಂಡೋಗುತ್ತೆ. ಹಾಗಾದರೆ ಕಾಂತತ್ವವನ್ನ ಸೃಷ್ಟಿಸೋಕೆ ಬೇರೆ ಯಾವಾದ್ರೂ ದಾರಿ ಇದೆಯಾ? ಈ ಪ್ರಶ್ನೆ ನಮ್ಮನ್ನ ಹ್ಯಾನ್ಸ್ ಕ್ರಿಶ್ಚಿಯನ್ ಓರ್ಸ್ಟೆಡ್ ಅನ್ನೋ ವಿಜ್ಞಾನಿ ಮಾಡಿದ ಒಂದು ಐತಿಹಾಸಿಕ ಪ್ರಯೋಗದ ಹತ್ರ ಕರ್ಕೊಂಡೋಗುತ್ತೆ. ಈ ಪ್ರಯೋಗ ವಿದ್ಯುತ್ ಮತ್ತು ಕಾಂತತ್ವದ ನಡುವೆ ಇರೋ ಸೀಕ್ರೆಟ್ ಸಂಬಂಧವನ್ನ ಜಗತ್ತಿನ ಮುಂದಿಟ್ಟು. ಈ ಪ್ರಯೋಗದ ಸೆಟಪ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಸಿಂಪಲ್ ಅಂತ. ಒಂದು ತಂತಿಯನ್ನ ತಗೊಂಡು ಅದಕ್ಕೆ ಬ್ಯಾಟರಿಯಿಂದ ಕರೆಂಟ್ ಪಾಸ್ ಮಾಡಿದ್ರೆ ಏನಾಗ್ಬೋದು? ಅಷ್ಟೇ ಪ್ರಶ್ನೆ. ಇಲ್ಲಿ ನೋಡಿ, ಆ ಪ್ರಯೋಗದ ಸೆಟಪ್ ಹೀಗಿತ್ತು. ಎ ಅನ್ನೋದು ತಂತಿ, ಬಿ ಒಂದು ಕಾರ್ಡ್ಬೋರ್ಡ್, ಕೆ ಅನ್ನೋದು ಸ್ವಿಚ್. ಓರ್ಸ್ಟೆಡ್ ಆ ಸ್ವಿಚ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಮ್ಯಾಜಿಕ್ ನಡೀತು. ಏನಾಯ್ತು ಅಂದ್ರೆ, ತಂತಿಯ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿಯಾಗ್ಬಿಡ್ತು. ಆದ್ರೆ ದಂಡಕಾಂತದ ಥರ ಅಲ್ಲ. ಇಲ್ಲಿ ಆ ಫೀಲ್ಡ್ ಲೈನ್ಸ್ ಅಂದ್ರೆ ಆ ಕಾಂತೀಯ ರೇಖೆಗಳು ತಂತಿಯ ಸುತ್ತ ಪರ್ಫೆಕ್ಟ್ ಸರ್ಕಲ್ಸ್ ಅಂದ್ರೆ ವೃತ್ತಗಳ ರೂಪದಲ್ಲಿತ್ತು. ಸೊ ಈಗ ನಮ್ಮ ಹತ್ರ ಕಾಂತತ್ವಕ್ಕೆ 2 ಬೇರೆ ಬೇರೆ ಮೂಲಗಳು ಸಿಕ್ಕಿವೆ. ಇವೆರಡನ್ನೂ ಒಟ್ಟಿಗಿಟ್ಟು ನೋಡಿದಾಗ ಈ ಶಕ್ತಿಯ ಬಗ್ಗೆ ನಮ್ಗೇನ್ ಅರ್ಥ ಆಗುತ್ತೆ? ಬನ್ನಿ ನೋಡೋಣ. ಈ ಸ್ಲೈಡ್ ನೋಡಿ, ಎಲ್ಲವನ್ನೂ ಕ್ಲಿಯರ್ ಮಾಡುತ್ತೆ. ಒಂದು ಕಡೆ ಪರ್ಮನೆಂಟ್ ಮ್ಯಾಗ್ನೆಟ್, ಅದರ ಶಕ್ತಿ ಯಾವಾಗ್ಲೂ ಇರುತ್ತೆ, ಫಿಕ್ಸ್ಡ್. ಇನ್ನೊಂದು ಕಡೆ ಕರೆಂಟ್ನಿಂದ ಬಂದಿರೋ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಯಾವಾಗ ಕೆಲಸ ಮಾಡುತ್ತೆ? ಸ್ವಿಚ್ ಆನ್ ಇದ್ದಾಗ ಮಾತ್ರ. ಸ್ವಿಚ್ ಆಫ್ ಮಾಡಿದ ತಕ್ಷಣ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಮಾಯ. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ನಾವು ಒಂದು ಬಹಳ ಮುಖ್ಯವಾದ ಸತ್ಯಕ್ಕೆ ಬಂದು ತಲುಪಿದಿವಿ. ಅದು ಶಾಶ್ವತ ಕಾಂತದೊಳಗಿನ ಅಣುಗಳ ಚಲನೆಯೇ ಆಗಿರ್ಲಿ ಅಥವಾ ತಂತಿಯಲ್ಲಿ ಹರಿಯೋ ಕರೆಂಟ್ ಆಗಿರ್ಲಿ, ಎಲ್ಲಾ ರೀತಿಯ ಕಾಂತತ್ವದ ಮೂಲ ಒಂದೇ. ಅದೇ ಚಲನೆಯಲ್ಲಿರೋ ವಿದ್ಯುತಾವೇಶ ಅಂದ್ರೆ ಮೂವಿಂಗ್ ಎಲೆಕ್ಟ್ರಿಕ್ ಚಾರ್ಜ್. ಈ ಐಡಿಯಾ ನಮ್ಮನ್ನ ಕೊನೆಯದಾಗಿ ಒಂದು ಅದ್ಭುತವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಸರಿ, ವಿದ್ಯುತ್ ಹರಿದ್ರೆ ಕಾಂತಕ್ಷೇತ್ರ ಸೃಷ್ಟಿಯಾಗತ್ತೆ ಅನ್ನೋದು ಗೊತ್ತಾಯಿತು. ಹಾಗಾದ್ರೆ ಇದರ ಉಲ್ಟಾ ಸಾಧ್ಯನಾ? ಅಂದ್ರೆ ಕಾಂತಕ್ಷೇತ್ರದಿಂದ ವಿದ್ಯುತ್ತನ್ನ ಸೃಷ್ಟಿಸೋಕಾಗುತ್ತಾ? ಯೋಚನೆ ಮಾಡಿ, ಯಾಕಂದ್ರೆ ಈ ಒಂದು ಪ್ರಶ್ನೆಗೆ ಸಿಕ್ಕಿದ ಉತ್ತರವೇ ನಮ್ಮ ಇವತ್ತಿನ ಆಧುನಿಕ ಜಗತ್ತನ್ನು ರೂಪಿಸಿದ್ದು.